ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ. ನೋಡಿ ಸ್ನೇಹಿತರೆ, ಯಾದಗಿರಿ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟದಲ್ಲಿ ಕರೆಯಬಹುದಾದ ಹಲವಾರು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಸ್ನೇಹಿತರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡೋದಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ. 27/5/2026 ದಿನಾಂಕದಂದು ಈ ಒಂದು ಅಧಿಸೂಚನೆ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಹಲವಾರು ಹುದ್ದೆಗಳಿಗೆ ಸಹಾಯಕ ವ್ಯವಸ್ಥಾಪಕರು ಮೊದಲನೇ ಹುದ್ದೆ. ಒಟ್ಟು ಇರತಕ್ಕಂಥ 2 ಹುದ್ದೆಗಳು 83,700 ರೂಪಾಯಿಗಳಿಂದ 15,155,200 ರೂಪಾಯಿವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿಗೆ ಈ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ವಿದ್ಯಾರ್ಹತೆ ನೋಡೋದಾದರೆ BVSC ಪದವಿ ಪಡೆದಿರಬೇಕು, ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. 2ನೇ ಹುದ್ದೆ ಲೆಕ್ಕಾಧಿಕಾರಿ. ಒಟ್ಟು ಹುದ್ದೆಗಳು 1 69,000ದಿಂದ 1,34,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಇದನ್ನು MCOM ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ 3 ವರ್ಷದ ಸೇವಾ ಅನುಭವವನ್ನು ಹೊಂದಿರಬೇಕಾಗುತ್ತೆ. ತಾಂತ್ರಿಕ ಅಧಿಕಾರಿಗಳನ್ನು ನೋಡೋದಾದರೆ ಒಟ್ಟು ಹುದ್ದೆ 1. ವೇತನ ಶ್ರೇಣಿ ನೋಡಿ 69,000ದಿಂದ 1,34,000ವರೆಗೂ ಇರುತ್ತೆ. ಒಟ್ಟು ಹುದ್ದೆ 1 ಇರುತ್ತೆ. ಇದನ್ನು BTech, BSc, DT ಪದವಿ ಹೊಂದಿರಬೇಕಾಗುತ್ತೆ. ಜೊತೆಗೆ ಬೃಹತ್ ಕೈಗಾರಿಕೋದ್ಯಮ, ಡೈರಿ ಅಥವಾ ಆಹಾರ ಉದ್ಯಮ, ಇತರೆ ಹಾಲು ಒಕ್ಕೂಟಗಳಲ್ಲಿ ಕನಿಷ್ಠ 2 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. ಹಿರಿಯ ಕೆಮಿಸ್ಟ್ ಹುದ್ದೆಗೆ ಅರ್ಜಿಗಳಿದ್ದಾರೆ. ಒಟ್ಟು 1 ಹುದ್ದೆ 65,000ದಿಂದ 1,24,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಇದನ್ನು ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆ BSc ಕೆಮಿಸ್ಟ್ರಿ ಮತ್ತು ಲ್ಯಾಬ್ ಅಸಿಸ್ಟೆಂಟ್, ಅನಲಿಸ್ಟ್ ಮತ್ತು ಇತರ ಕೈಗಾರಿಕೋದ್ಯಮದಲ್ಲಿ ನಿಮಗೆ ಅನುಭವ ಇರಬೇಕಾಗುತ್ತೆ. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. ಡೈರಿ ಸೂಪರ್ವೈಸರ್ ದರ್ಜೆ 2ನಲ್ಲಿ ಹುದ್ದೆ ಕರೆದಿದ್ದಾರೆ. 5 ಹುದ್ದೆಗಳು 54,000ದಿಂದ 99,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಡೈರಿ ಸೂಪರ್ವೈಸರಲ್ಲಿ ಹಲವಾರು ಹುದ್ದೆ ಇದೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಏರ್ ಕಂಡೀಷನ್ ಮತ್ತು ಸಿವಿಲ್ ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಇದಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಎಲ್ಲವಕ್ಕೂ ಕೂಡ ಒಂದು ಡಿಪ್ಲೊಮೊವನ್ನು ಮಾಡಿರಬೇಕಾಗುತ್ತೆ. ಡಿಪ್ಲೊಮೊದಲ್ಲಿ ಸಿವಿಲ್ ಮಾಡಿದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳೋದು ಸ್ನೇಹಿತರೆ. ಇನ್ನು ವಿಸ್ತರಣಾಧಿಕಾರಿ ಹುದ್ದೆಗಳಿಗೆ ವಿಸ್ತರಣಾಧಿಕಾರಿ 3 ಮತ್ತು ವಿಸ್ತರಣಾಧಿಕಾರಿ ದರ್ಜೆ 3ರಲ್ಲಿ ಹುದ್ದೆಗಳು ಕರೆದಿದ್ದಾರೆ. ಒಟ್ಟು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ 10 ಹುದ್ದೆಗಳು, ಸ್ಥಳೀಯೇತರ ವೃಂದಕ್ಕೆ 3 ಹುದ್ದೆಗಳು, ಒಟ್ಟು 13 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇದಕ್ಕೆ ವಿದ್ಯಾರ್ಹತೆ ನೋಡೋದಾದರೆ ಪ್ರಥಮ ದರ್ಜೆ ಉತ್ತೀರ್ಣ ಆಗಿರಬೇಕು. ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿಯಲ್ಲಿ ಉತ್ತೀರ್ಣ ಆಗಿದೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಲು ಸ್ನೇಹಿತರೆ. ಕಂಪ್ಯೂಟರ್ ಆಫೀಸ್ ಪ್ಯಾಕೇಜಲ್ಲಿ ನಿರ್ವಹಣಾ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. ಇನ್ನು ಆಡಳಿತ ಸಹಾಯಕ ದರ್ಜೆ 3, ಒಟ್ಟು 6 ಹುದ್ದೆಗಳು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. 34,100 ರೂಪಾಯಿಗಳಿಂದ 67,600 ರೂಪಾಯಿವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಇನ್ನು ನೋಡಿ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ 5 ಹುದ್ದೆಗಳು, ಸ್ಥಳೀಯೇತರ ವೃಂದಕ್ಕೆ 1 ಹುದ್ದೆಗಳು ಮೀಸಲಿಟ್ಟಿದ್ದಾರೆ. ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಯಾವುದೇ ಪದವಿಯಲ್ಲಿ ದ್ವಿತೀಯ ದರ್ಜೆ ಪಾಸಾಗಿದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಲೆಕ್ಕ ಸಹಾಯಕ ದರ್ಜೆ 3 8 ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. 34,000ದಿಂದ 67,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 6 ಹುದ್ದೆಗಳು, ಸ್ಥಳೀಯೇತರ ವೃಂದಕ್ಕೆ 2 ಹುದ್ದೆಗಳು. ಇದನ್ನು BCom ಮಾಡಿದವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳೋ ಸ್ನೇಹಿತರೆ. ಲೆಕ್ಕ ಸಹಾಯಕ ಹುದ್ದೆಗೆ ಸರಿನಾ, ಡಿಗ್ರಿಯಲ್ಲಿ BCom ಮಾಡಿದವರು ಈ ಒಂದು ಹುದ್ದೆಗೆ ಸಲ್ಲಿಸ್ಕೊಳ್ಬೋದು, ಅರ್ಜಿಗಳನ್ನು ಹಾಕ್ಬೋದು. ಮಾರುಕಟ್ಟೆ ಸಹಾಯಕ ಒಟ್ಟು 10 ಹುದ್ದೆಗಳು ಟೋಟಲ್ ಬಂದುಬಿಟ್ಟು 13 ಹುದ್ದೆಗಳು ಸರಿನಾ. 10 + 3 13 ಹುದ್ದೆಗಳು 34,000ದಿಂದ 67,000 ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮಾರುಕಟ್ಟೆ ವಿಷಯದಲ್ಲಿ BVM, BBA ಪದವಿಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಆಫೀಸ್ನಲ್ಲಿ ಪ್ಯಾಕೇಜ್ ನಿರ್ವಹಣಾ ಜ್ಞಾನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಕಿರಿಯ ತಾಂತ್ರಿಕರು ಹುದ್ದೆಗಳು ಒಟ್ಟು 3 ಹುದ್ದೆಗಳು 34,000ದಿಂದ 67,000 ಮಂತ್ಲಿ ಸ್ಯಾಲರಿ ಸಿಗುತ್ತೆ. ಕಿರಿಯ ತಾಂತ್ರಿಕರು ಫಿಟ್ಟರ್, ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್, ಕಿರಿಯ ತಾಂತ್ರಿಕರು ಬಾಯ್ಲರ್ನಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಇದು ನೋಡಿ, ITI ಮಾಡಿದವರು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. 34,000ದಿಂದ 67,000 ಮಂತ್ಲಿ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಕನಿಷ್ಠ SSLC ವಿದ್ಯಾರ್ಥಿಯೊಂದಿಗೆ ಕರ್ನಾಟಕ ಸರ್ಕಾರದ ಅಂಗೀಕೃತವಾದ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದರೆ ಫಿಟ್ಟರ್ ITI ಕೋರ್ಸಲ್ಲಿ ಉತ್ತೀರ್ಣರಾಗಿ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಹೊಂದಿರಬೇಕು. ಜೊತೆಗೆ ಇಂಡಸ್ಟ್ರಿಯಲ್, ಕನ್ಸರ್ನ್ಸ್, ಪಬ್ಲಿಕ್ ಸೆಕ್ಟರ್, ಸರ್ಕಾರಿ ಸ್ವಾಮ್ಯ, ಡೈರಿ ಅಥವಾ ಆಹಾರ ಉದ್ಯಮದಲ್ಲಿ 2 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕು ಸ್ನೇಹಿತರೆ. ಇದಕ್ಕೂ ಕೂಡ ಅಷ್ಟೇ ITIನಲ್ಲಿ ಎಲೆಕ್ಟ್ರಿಕಲ್ ಓದಿರಬೇಕಾಗತ್ತೆ.
ITI ಎಲೆಕ್ಟ್ರಿಕಲ್ ಓದಿ ಬಾಯ್ಲರಿಗೆ ಮತ್ತು ವಿಶ್ವವಿದ್ಯಾಲಯದಿಂದ ತಾಂತ್ರಿಕ ವಿಶ್ವಸಂಸ್ಥೆ ನಿರ್ದೇಶಕರು ಬಾಯ್ಲರ್ ಮತ್ತು ಕಾರ್ಖಾನವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2 ಪ್ರಮಾಣಪತ್ರ ಹೊಂದಿರಬೇಕಾದ ಸ್ನೇಹಿತರೆ. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡೋದಾದರೆ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಕೂಡ ನಡೆಯುತ್ತಿದೆ ಸ್ನೇಹಿತರೆ. ಬಿಟ್ಟು ಹೋದಂಥ ಅಭ್ಯರ್ಥಿಗಳಿಗೆ ಇದು ಸರಿನಾ. ಸಹಾಯಕ ವ್ಯವಸ್ಥಾಪಕರು 2 ಹುದ್ದೆಗಳು, BVSC ಪದವಿ ಹೊಂದಿರಬೇಕು, ಇದಕ್ಕೆ ವಿದ್ಯಾರ್ಹತೆ. ಖರೀದಿ ವಿಗ್ರಹಣಾಧಿಕಾರಿಗಳಿಗೆ 1 ಹುದ್ದೆ ಇದೆ, ಅದಕ್ಕೆ ನೋಡಿ BCom BBM ಪದವಿಯೊಂದಿಗೆ 1 ವರ್ಷಗಳ ಅನುಭವ ಇರಬೇಕಾಗುತ್ತೆ ಸ್ನೇಹಿತರೆ. ಹಿರಿಯ ಕೆಮಿಸ್ಟ್ ಹುದ್ದೆ 1 ಹುದ್ದೆ, 65,000ದಿಂದ 1,24,000 ಮಂತ್ಲಿ ಸ್ಯಾಲರಿ ಸಿಗುತ್ತೆ. BSc ಕೆಮಿಸ್ಟ್ರಿ ಮೈಕ್ರೋಬಯಾಲಜಿಯಲ್ಲಿ ಡಿಗ್ರಿ ಮುಗಿದಿದೆ, ಅರ್ಜಿಗಳನ್ನು ಸಲ್ಲಿಸ್ಬೋದು. ಕಿರಿಯ ತಾಂತ್ರಿಕ ಹುದ್ದೆಗಳಿಗೆ 1 ಹುದ್ದೆ ಖಾಲಿ ಇದೆ, 34,000ದಿಂದ 67,000 ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ ಕನಿಷ್ಠ SSLC ವಿದ್ಯಾರ್ಥಿಯೊಂದಿಗೆ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾದ ಕೈಗಾರಿಕಾ ತರಬೇತಿ ಸಂಸ್ಥೆ MRCI ವಿಷಯ ITI ಕೋರ್ಸ್ನಲ್ಲಿ ಉತ್ತೀರ್ಣರಾಗಿ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇಷ್ಟು ಯಾವ ರೀತಿಯಪ್ಪ ಅರ್ಜಿ ಸಲ್ಲಿಸುವುದಂದರೆ, ಒಕ್ಕೂಟದಲ್ಲಿ ಖಾಲಿಯಿರುವ ಮೇಲಿನ ಹುದ್ದೆಗಳಿಗೆ ಭರ್ತಿ ಮಾಡುವ ಸಂಬಂಧ ನೇಮಕಾತಿ ಪ್ರಕ್ರಿಯೆಯ ಪೂರ್ಣ ವಿವರಗಳನ್ನು ಒಕ್ಕೂಟದ ಜಾಲತಾಣದಲ್ಲಿ ವೆಬ್ಸೈಟಲ್ಲಿ ಅರ್ಜಿಗಳನ್ನು ಹಾಕಲು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಲು ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆಫ್ಲೈನ್ ಮೂಲಕ ಅಲ್ಲ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕು ಸ್ನೇಹಿತರೆ. ನೀವು ಶೈಕ್ಷಣಿಕ ವಿದ್ಯಾರ್ಥಿ ನಾನಾಗಲೇ ನಿಮಗೆಲ್ಲ ತಿಳಿಸಿದ್ದೇನೆ ಸ್ನೇಹಿತರೆ. ಅರ್ಜಿ ಶುಲ್ಕಗಳ ಬಗ್ಗೆ ನೋಡೋದಾದರೆ, ಅರ್ಜಿ ಶುಲ್ಕಗಳು ಸಾಮಾನ್ಯ ಅರ್ಹತೆ ಮತ್ತು ಇತರದೇ ವರ್ಗದ ಅಭ್ಯರ್ಥಿಗಳಿಗೆ ಪಾವತಿಸಬೇಕಾದ ಅರ್ಜಿ ಶುಲ್ಕ 1,000 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ B, ಪರಿಶಿಷ್ಟ ಜಾತಿ C, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಮೀಸಲಾತಿ ವರ್ಗೀಕರಣವನ್ನು ನೋಡೋದಾದರೆ, ವಯೋಮಿತಿಗಳು ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪ್ರವರ್ಗ B, ಪರಿಶಿಷ್ಟ ಜಾತಿ ಪ್ರವರ್ಗ C, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಕನಿಷ್ಠ 18 ವರ್ಷ, ಗರಿಷ್ಠ ವಯೋಮಿತಿ 40, ಸರ್ಕಾರದ ಆಶಯದನ್ವಯ 45 ವರ್ಷಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಪ್ರವರ್ಗ 2A 2B 3A 3Bಗೆ 18 ವರ್ಷ ಕನಿಷ್ಠ, ಗರಿಷ್ಠ 38, ಸರ್ಕಾರದ ಆದೇಶದನ್ವಯ 43 ವರ್ಷಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 35, ಸರ್ಕಾರದ ಆದೇಶ ನೋಡಿ 40 ವರ್ಷಗಳನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಕಲಚೇತನರಿಗೆ 10 ವರ್ಷ, ವಿಧವಾ ಮಹಿಳೆಯರಿಗೆ 10 ವರ್ಷಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಸರ್ಕಾರದ ಆದೇಶದಡಿಯಲ್ಲಿ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 29/5/2026ರಿಂದ ಆನ್ಲೈನ್ ಡೇಟ್ ಶುರುವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/6/2026, ಸಮಯ ರಾತ್ರಿ 23:59 ಇಲ್ಲಿ ಸಮಯವನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನೋಡಿ, ಅರ್ಜಿಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಿ ಆನ್ಲೈನ್ ಮೂಲಕ ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ನೋಡಿ, ಲಾಸ್ಟ್ ಡೇಟ್ ಕೂಡ ಹೇಳಿದ್ದೇನೆ. ಎಲ್ಲ ಒಂದು ಉದ್ಯೋಗ ಮಾಹಿತಿಗಳನ್ನು ನಿಮಗೆ ಇಲ್ಲಿ ತಿಳಿಸಲು ಪ್ರಯತ್ನ ಪಟ್ಟಿದ್ದೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಇದೇ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಚಾನಲ್ ನೆನಪಾಗಿ ಸಬ್ಸ್ಕ್ರೈಬ್ ಮಾಡಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.